ತುಂಬ ಒಳ್ಳೆ ಸ್ವೀಟ್ ಮೆಮರೀಸ್, ಒಳ್ಳೆ ನೆನಪುಗಳು, ಒಳ್ಳೆ ನೆನಪಿದೆ ಈ ಜಾಗ ಕಂಡ್ಕೊಂಡು. ಸವಿ ಸವಿ ನೆನಪು, ಸಾವಿರ ನೆನಪು. ಒಂದು ದಿನದಲ್ಲಿ ನಾವು ಎರಡು ಮೂವೀಸ್ ನೋಡಿದ್ದೀವಿ. ನನಗೆ ಚೆನ್ನಾಗಿ ಜ್ಞಾಪಕ ಇತ್ತು. ಬೆಳಗ್ಗೆ ಮನೆಯಿಂದ ಹೊರಟಿದವರು ಬೆಳಗಿನ ಶೋ ಒಂದು ಮಧ್ಯಾಹ್ನ ಏನೋ ಶೋ ಇತ್ತು ಅನ್ಸುತ್ತೆ. ಮಧ್ಯಾಹ್ನ ಶೋ ನೋಡಿ ತಿರ್ಗಾ ರಾತ್ರಿದು ಒಂದು ಮೂವಿ ಒಂದು ಶೋ ನೋಡ್ಬಿಟ್ಟು ಆಲ್ಮೋಸ್ಟ್ ಒಂದು 11ವರೆಗೂ 12 ಗಂಟೆಗೇನೋ ಮನೆಗೆ ಸೇರಿದ್ದು. ನಾವು ಕಾಲೇಜಲ್ಲಿ ಇದ್ದಾಗ ಒಂದು ಫಸ್ಟ್ ಡೇಟ್ಗೆ ಮೇಡಮ್ ಅವ್ರಿಗೆ ನಾವು ಇಲ್ಲೇ ತಂದಿದ್ದು. ಹೆಂಗಾಗ್ಬಿಟ್ಟಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಎಲ್ಲರೂ ಸಖತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಈ ವ್ಲಾಗ್ ಅನ್ನೋದು ಯಾಕೋ ಏನೋ ಮಾಡಲೇಬೇಕು ಅಂತ ಅನಿಸ್ತು. ಸೊ ಆಗಾಗಲೇ ನೀವು ತಮ್ನೇಲಲ್ಲಿ ನೋಡಿರ್ತೀರಾ ಏನ್ರ ಬಗ್ಗೆ ವ್ಲಾಗ್ ಅಂತ. ಇದು ತುಂಬ ಜನರಿಗೆ ಗೊತ್ತೂ ಇರುತ್ತೆ ಬೆಂಗಳೂರಲ್ಲಿದ್ದೆ. ಬಟ್ ಸೀರಿಯಸ್ಲಿ ನಾನು ನನ್ನ ಅಭಿಪ್ರಾಯ ನಿಮ್ಮ ಮುಂದೆ ಇಡಬೇಕಾಗಿತ್ತು. ಏನು ನನ್ನ ಒಂದು ಮೆಮರೀಸು, ಒಂದು ತುಂಬ ಒಳ್ಳೆ ಸ್ವೀಟ್ ಮೆಮರೀಸ್, ಒಳ್ಳೆ ನೆನಪುಗಳು, ಒಳ್ಳೆ ನೆನಪಿದೆ ಈ ಜಾಗ ಕಂಡ್ಕೊಂಡು. ಸವಿ ಸವಿ ನೆನಪು, ಸಾವಿರ ನೆನಪು. ಸೊ 1 by 1 ಅದನ್ನು ಹೇಳ್ತೀನಿ ಬನ್ನಿ. ಸೊ ನಾವು ಮಾತಾಡ್ತಾ ಇರೋದೇ ನಮ್ಮ ದ ಮೋಸ್ಟ್ ಫೇಮಸ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಕಾವೇರಿ. ಇತ್ತೀಚೆಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಎಲ್ಲ ತುಂಬ ಕಡಿಮೆ ಆಗಿಬಿಡ್ತಾ ಇದೆ ಬೆಂಗಳೂರಲ್ಲಿ. ಆ್ಯಂಡ್ ಎವ್ರಿಥಿಂಗ್ ಇಸ್ ಟೇಕನ್ ಓವರ್ ಬೈ ನಮ್ಮ ಮಾಲ್ಸು, ಮಲ್ಟಿಪ್ಲೆಕ್ಸಸ್ ಸ್ಕ್ರೀನ್ಸು ಮೂವಿ ನೋಡೋಸ್ಗೆಲ್ಲ. ಬಟ್ ನಥಿಂಗ್ ಕ್ಯಾನ್ ಬೀಟ್ ಸಿಂಗಲ್ ಸ್ಕ್ರೀನ್ ಅಲ್ಲ. ಅದು ಹೇಳ್ತಾರಲ್ಲ, ಮಾಸ್ ಮೂವೀಸು ಎಲ್ಲ ನೋಡಬೇಕಂದ್ರೆ ಸೊ ಇಲ್ಲೇ ಬಾಸ್ ಅಲ್ಲ ಮಾಸ್ ನಾನು ಹೇಳಿದ್ದು. ಸೊ ಎಸ್ ಅಫ್ಕೋರ್ಸ್ ನಮ್ಮ ಬಾಸ್ ಮೂವೀಸು ನಾವಿಲ್ಲೆಲ್ಲ ನೋಡಿದ್ದೀವಿ. ದ ಲಾಸ್ಟ್ ಒನ್ ದಟ್ ಐ ಹ್ಯಾಡ್ ಸೀನ್ ನಮ್ಮ ಬಾಸ್ ಮೂವಿಯಲ್ಲಿ ಯಾವುದಂದರೆ ಜಗ್ಗುತ್ತದ. ಸೊ ಆ ಮೂವಿನ ನಮ್ಮ ಕಾವೇರಿ ಥಿಯೇಟ್ರಲ್ಲಿ ನೋಡಿದ್ದೆ. ಇವಾಗ ನೋಡಿದ್ರೆ ಡೆಮಾಲಿಷನ್ ಸ್ಟೇಜಲ್ಲಿದೆ ಅಷ್ಟೇ. ಈ ಜಾಗದಲ್ಲಿ ಏನೋ ತೆಗ್ದು ಮಾಲು ಅದೇನೋ ಮಾಡ್ತಾರಂತ ಹೇಳ್ತಾಯಿದ್ರು. ಸೊ ಏನು ಮಾಡೋಕ್ಕಾಗಲ್ಲ ನೋಡಿ ಹೆಂಗೆ ಡೆಮಾಲಿಷ್ ಮಾಡಿ ಇಟ್ಟಿದ್ದಾರೆ. ಯಾರಿಗೂ ಹಾಕಿ ರುಬ್ತವ್ರೆ ಪೊಲೀಸರು. ಸೊ ಈ ಥಿಯೇಟ್ರಲ್ಲಿ ನೋಡಿರೋ ಮೂವೀಸು ಒಂದಲ್ಲ ಎರಡಲ್ಲ. ನಮಗೆ ಮೂವೀಸ್ ನೋಡೋ ಜ್ಞಾನ ಯಾವಾಗಿಂದ ಬಂತೋ ಆವತ್ತಿಂದ ಕಾವೇರಿ ಥಿಯೇಟ್ರ್ ಅನ್ನೋದು ವಾಸ್ ಮೈ ಫೇವ್ರೆಟ್. ಹತ್ರದಲ್ಲೇ ಇತ್ತು, ಜಾಸ್ತಿ ದೂರ ಎಲ್ಲ ಹೋಗಂಗಿಲ್ಲ. ನಮ್ಮ ಏರಿಯಾ ಒಳಗಡೆ ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟ್ರು ಸಖತ್ತು ಏನಂತಾರೆ ಫೇಮಸ್ ಅಂತ ಇದ್ದರೆ ಅದಿದ್ದಿದ್ದು ನಮ್ಮ ಕಾವೇರಿ ಥಿಯೇಟ್ರೇ. ಆ್ಯಂಡ್ ಮೆಮರೀಸ್ ಸವಿ ಸವಿ ನೆನಪು ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಒಂದು ದಿನದಲ್ಲಿ ನಾವು ಎರಡು ಮೂವೀಸ್ ನೋಡಿದ್ದೀವಿ. ನನಗೆ ಚೆನ್ನಾಗಿ ಜ್ಞಾಪಕ ಇತ್ತು. ಬೆಳಗ್ಗೆ ಮನೆಯಿಂದ ಹೊರಟಿದವರು ಬೆಳಗಿನ ಶೋ ಒಂದು ಮಧ್ಯಾಹ್ನ ಏನೋ ಶೋ ಇತ್ತು ಅನ್ಸುತ್ತೆ. ಮಧ್ಯಾಹ್ನ ಶೋ ನೋಡಿ ತಿರ್ಗಾ ರಾತ್ರಿದು ಒಂದು ಮೂವಿ ಒಂದು ಶೋ ನೋಡ್ಬಿಟ್ಟು ಆಲ್ಮೋಸ್ಟ್ ಒಂದು 11ವರೆಗೂ 12 ಗಂಟೆಗೇನೋ ಮನೆಗೆ ಸೇರಿದ್ದು. ನಾವು ಆ ಥರ ಶೋಸ್ ಎಲ್ಲ ನೋಡಿದ್ದೀವಿ ನಾವಿಲ್ಲಿ. ಸೊ ತುಂಬ ನೆನಪಿದೆ. ಆ್ಯಂಡ್ ಎಸ್ ನಮ್ಮ ಫಸ್ಟ್ ಡೇಟ್ಗೆ ಕಾಲೇಜಲ್ಲಿ ಇದ್ದಾಗ ಒಂದು ಫಸ್ಟ್ ಡೇಟ್ಗೆ ಮೇಡಮ್ ಅವ್ರಿಗೆ ನಾವು ಇಲ್ಲೇ ತಂದಿದ್ದು. ಅಂಥದ್ದೆಲ್ಲ ನೆನಪಿದೆ ಇಲ್ಲಿ ಈ ಥಿಯೇಟ್ರಲ್ಲಿ. ಆ ಮೂವಿನೂ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅದು ಆ ಮೂವಿ ಹೆಸರು ಬಂದ್ಬಿಟ್ಟು ರೇಸ್. ಫಸ್ಟ್ ಪಾರ್ಟ್ ಬಂದಿತ್ತಲ್ಲ ಹಿಂದಿ ಮೂವಿ. ಈ ಸೈಫ್ ಅಲಿ ಖಾನು, ಅಕ್ಷಯ್ ಖನ್ನಾ, ಬಿಪಾಶಾ ಬಾಸು, ಆಮೇಲೆ ಕಟ್ರೀನಾ ಕೈಫ್ ಇವ್ರು ಮಾಡಿದ ಮೂವಿ ಅದು. ಸೊ ಚೆನ್ನಾಗಿ ನೆನಪಿದೆ ನನಗೆ. ರೇಸ್ ಪಾರ್ಟ್ 1 ಅದು. ಆಮೇಲೆ ರೇಸ್ 2 ಎಲ್ಲ ಬಂತದು ಆಮೇಲೆ, ಅದು ತುಂಬ ವರ್ಷ ಆದಮೇಲೆ. ಸೊ ಏನೇನೋ ಕಾಲಕ್ಕೆ ತಕ್ಕಂಗೆ ಎಲ್ಲ ಚೇಂಜ್ ಆಗಬೇಕು. ಚೇಂಜ್ ಆಗ್ತಾಯಿದೆ ಬೆಂಗಳೂರು. ಇವಾಗ ಮುಂಚಿನ ಥರ ಇಲ್ಲ ಬಾಸ್. ಎಲ್ಲನೂ ಚೇಂಜ್ ಆಗಿಬಿಟ್ಟಿದೆ. ರೋಡ್ಗಳು, ಜನರೆಲ್ಲ ಬಿಟ್ಬಿಡಿ, ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆ. ಮುಂಚಿನ ಥರ ಅದೇನೋ ಬೆಂಗಳೂರು ವೆದರ್ ಎಫೆಕ್ಟೇ ಇಲ್ಲ ಆ ಥರ.
ಯಾವಾಗ ನೋಡು ಮಳೆ, ಯಾವಾಗ ನೋಡಿ ಚಳಿ, ಯಾವಾಗ ನೋಡಿ ಬಿಸಿಲು. ಈ ಸಲ ಬಿಸಿಲು ನೋಡಿದ್ರ ಹೆಂಗಿತ್ತು ಅಂತ. ಅದೇನೋ ಸದ್ಯಕ್ಕೆ ಇಷ್ಟರಲ್ಲಿ ಮಳೆ ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಕಂಟ್ರೋಲ್ ತೊಗೊಂಡೈತೆ. ಇಲ್ಲ ಅಂದರೆ ಬಾ ಗಾಡಿ ಆಚೆ ತೆಗ್ದು ಹೋಗೋಕ್ಕೆ ಮನ್ಸು ಬರ್ತಾ ಇರಲಿಲ್ಲ. ಹಾಳಾದದು ಅಷ್ಟೊಂದು ಸೆಕೆ. ಈಗಲೂ ನೋಡಿ ಹ್ಯೂಮಿಡಿಟಿ ಐತೆ ಇಷ್ಟೊಂದು ಮಳೆ ಬಿದ್ದರೂ ಬೆಂಗಳೂರಲ್ಲಿ ಎಲ್ಲ ಕಡೆ. ಇವಾಗ ಆಲ್ಮೋಸ್ಟ್ ಒಂದು ಎವ್ರಿ ಆಲ್ಟರ್ನೇಟಿವ್ ಡೇಸು ಮಳೆ ಬರ್ತಾಯಿದೆ ಸಾಯಂಕಾಲ ಮಧ್ಯಾಹ್ನ ಹೊತ್ತಲ್ಲೆಲ್ಲ. ಆದ್ರೂ ನೋಡಿ ಹ್ಯೂಮಿಡಿಟಿ ಕೈ ಬಿಡ್ತಾ ಇಲ್ಲ. ಟೀ ಶರ್ಟ್ ಹಾಕ್ಕೊಂಡು ನಿಂತ್ಕೊಂಡಿದ್ರು ಒಂಥರ ಸೆಕೆ. ಮುಗ್ದೋಯ್ತು ಕೆಲಸ ಇಲ್ಲಿ, ಏನೂ ಇಲ್ಲ ಇವಾಗಿಲ್ಲಿ. ಇಲ್ಲೆಲ್ಲ ಮಗಂದು ನಮ್ಮ ಕಾರು, ನಮ್ಮ ಫಸ್ಟ್ ಕಾರು ಮಾರುತಿ 800 ಇದ್ದಿದ್ದು ಎಲ್ಲ ತಂದ್ಬಿಟ್ಟು ಇಲ್ಲೆಲ್ಲ ಪಾರ್ಕ್ ಮಾಡಿ ಮೂವೀಸ್ ಎಲ್ಲ ನೋಡಿದ್ದೀವಿ ಫ್ರೆಂಡ್ಸ್ ಜೊತೆ. ಸೊ ಐ ಡೋಂಟ್ ನೋ ವಾಟ್ ವಾಸ್ ದ ಲಾಸ್ಟ್ ಮೂವಿ ಆ್ಯಕ್ಚುಲಿ ಇಲ್ಲಿ ಫಿಲ್ಮ್ ಮಾಡಿದ್ದು, ಬಟ್ ಒಳ್ಳೆ ನೆನಪು. ಹೆಂಗೆ ಆಗ್ಬಿಟ್ಟಿದೆ ನೋಡಿ, ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಈ ಸೈಡ್ ಪೋರ್ಷನ್ ಫುಲ್ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಒಳಗಡೆಯಿಂದ ಐ ಥಿಂಕ್ ಸ್ಕ್ರೀನ್ಗಿಂದೆಲ್ಲ ಆ ಕಡೆಯಿಂದ ಡೆಮಾಲಿಷ್ ಹಾಕೋದು ಬಾಕಿ ಇದೆ, ಅಥವಾ ಆಗಿದೆಯೋ ಯಾರಿಗೆ ಗೊತ್ತು. ಬಟ್ ಹೋಗ್ಬಿಟ್ಟಿದೆ ಬಾಸ್, ಎಲ್ಲ ಎತ್ಬಿಟ್ಟವ್ರೆ ಅಷ್ಟೇ. ಮೋಸ್ಟ್ಲಿ ಈ ಕಡೆ ಆರ್ ಟಿ ನಗರು, ಸದಾಶಿವ ನಗರ, ನಮ್ಮ ಮಲ್ಲೇಶ್ವರಂ ಸೈಡು ಈ ಕಡೆ ಇರೋರೆಲ್ಲ ತುಂಬ ಜನರು ಈ ಥಿಯೇಟ್ರಿಗೆ ಬಂದಿರ್ತಾರೆ, ಮೂವೀಸ್ ನೋಡಿರ್ತಾರೆ. ಬಟ್ ಇಲ್ಲಿ ಹತ್ರದಲ್ಲಿ ಇರೋರಂತಲೇ ಅಲ್ಲ, ಬೆಂಗಳೂರಿಂದ ಎಲ್ಲ ಕಡೆನೂ ಒಂದು ಸಲನ ಅವ್ರ ಲೈಫಲ್ಲಿ ಕಾವೇರಿ ಥಿಯೇಟ್ರಿಗೆ ಬಂದ್ಬಿಟ್ಟು ಮೂವೀಸ್ ನೋಡಿರ್ತಾರೆ. ಹಿಸ್ಟ್ರಿ ಕಾವೇರಿ ಥಿಯೇಟ್ರಿಗೆ ಇರೋದು. ಆ್ಯಂಡ್ ಆ ಎರಾನೇ ಎಂಡಿಗೆ ಬಂದ್ಬಿಡ್ತೀವಿ ಇವಾಗ ಅಷ್ಟೇ. ಅದೇನೋ ಹುಟ್ಟು ಸಾವು ಅಂತ ಎಲ್ಲದಕ್ಕೂ ಇರುತ್ತಲ್ಲ, ಮನುಷ್ಯರಿಗಂತಲೇ ಅಲ್ಲ, ಬೆಂಗಳೂರಲ್ಲಿರೋ ಪ್ರತಿಯೊಂದು ಜಾಗಗಳು ಹುಟ್ಟು ಸಾವು ಅಂತ ಆಗ್ಬಿಟ್ಟಿದೆ ಇವಾಗ. ಇಲ್ಲೂ ಆ್ಯಕ್ಚುಲಿ ಒಂದು ಚಿಕ್ಕ ಬಿ ಡಿ ಎ ಕಾಂಪ್ಲೆಕ್ಸ್ ಇತ್ತು ಈ ಜಾಗದಲ್ಲಿ, ಈ ಕಾರ್ನರಲ್ಲಿ. ಅದನ್ನು ಎಗರಿಸ್ಬಿಟ್ಟವ್ರೆ ಫುಲ್. ತಗೊಳ್ಳಿ ನೋಡಿ, ಸುಮ್ಮನೆ ಉದ್ದುದ್ದಕ್ಕೆ ಬಿಲ್ಡಿಂಗಲ್ಲಿ ನಿಲ್ಲಿಸ್ಬಿಡೋದು, ಮರಗಳು ಕಟ್ ಮಾಡಿಬಿಟ್ಟು ಎಷ್ಟು ವಾತಾವರಣ ಎಫೆಕ್ಟ್ ಆಗ್ತಾಯಿದೆ ಅಂದರೆ. ಸೊ ಈ ಬ್ಲಾಗ್ ಅಷ್ಟೇ ಬಸ್. ನನ್ನ ಒಂದು ಅಭಿಪ್ರಾಯ ನಾನು ಹೇಳಿದ್ನಲ್ಲ, ಅದನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು. ನಮ್ಮ ಹೆಮ್ಮೆಯ, ನಮ್ಮ ಪ್ರೀತಿಯ, ನಮ್ಮ ಸವಿ ನೆನಪಿರುವ ಕಾವೇರಿ ಥಿಯೇಟ್ರ್ ಇನ್ನು ಮುಂದೆ ಇಲ್ಲ ಬೆಂಗಳೂರಲ್ಲಿ. ಅಷ್ಟೇ, ಮುಗೀತು. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಎಲ್ಲ ಕಡೆ ಹೋಗೈತೆ. ನಮಗೆ ಗೊತ್ತಿರೋದಂಗೆ ಐ ಥಿಂಕ್ ಇದು ಒಂದಿತ್ತು. ಇನ್ನು ಬೇರೆ ಕಡೆ ಬೇರೆ ಏರಿಯಾಸಲ್ಲೆಲ್ಲ ಮುಂಚೆನೇ ಹೋಗ್ಬಿಟ್ಟಿವೆ. ಸೊ ಇಲ್ಲೂ ಮಾಲು ಮತ್ತು ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಬರುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು? ಮಲ್ಟಿಪ್ಲೆಕ್ಸಸ್ ಆ ಬೆಟರ್ ಅಥವಾ ಸಿಂಗಲ್ ಸ್ಕ್ರೀನ್ಸ್ ಆ ಬೆಟರ್? ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.